ಬೇಸಿಗೆ ಬಂತು ಅಂದರೆ ಮಾವಿನಕಾಯಿ ಸೀಸನ್. ಮಾವಿನಕಾಯಿ ಸೀಸನ್ ಬಂತು ಅಂತಂದರೆ ಉಪ್ಪಿನಕಾಯಿ ಹಾಕಿಲ್ಲ ಅಂದರೆ ಹೆಂಗೆ ಅಲ್ವಾ? ವರ್ಷಾನುಗಟ್ಲೆ ಇಟ್ಕೋಬೋದು ಈ ಉಪ್ಪಿನಕಾಯಿನ. ತುಂಬ ಸಿಂಪಲಾಗಿ ಕೂಡ ಮಾಡ್ಕೋಬೋದು. ಮೊದಲಿಗೆ ಉಪ್ಪನ್ನ ಹಾಕಿ ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡಿ ಬಟ್ಟೆಯಿಂದ ಒರೆಸಿ ಇದನ್ನು ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ನಂತರ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಂದು 5 ಗಂಟೆ ಅದನ್ನು ಹಾಗೆಯೇ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಅದ್ರ ಮೇಲೆ ತೇವಾಂಶ ಇರುತ್ತಲ್ವ ಅದೆಲ್ಲ ಡ್ರೈ ಆಗಿರಬೇಕು. ನಂತರ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. 6 ಕಪ್ನಷ್ಟು ಮಾವಿನಕಾಯಿ ಆಗಿತ್ತು. ಅದಕ್ಕೆ 3/4 ಕಪ್ನಷ್ಟು ಅಚ್ಕಾರದ ಪುಡಿ, 3/4 ಕಪ್ನಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ನಿಮಗೆ ಖಾರ ಉಪ್ಪು ಹೆಚ್ಚು ಕಡಿಮೆ ಬೇಕು ಅಂದ್ರೆ ಮಾಡ್ಕೋಬಹುದು. ನಂತರ 1 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಸಾಸಿವೆನ ಡ್ರೈ ರೋಸ್ಟ್ ಮಾಡಿ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಪೌಡರ್ ಮಾಡ್ಕೋಬೇಕು. ನಂತರ ಒಂದು ಪ್ಯಾನ್ಗೆ 3/4 ಕಪ್ನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆನ ಹಾಕಿ ಸಿಡಿಸಿ ಫ್ಲೇಮ್ನ ಆಫ್ ಮಾಡಿ ಅರಿಶಿನ ಪುಡಿ, ಕರಿಬೇವಿನ ಸೊಪ್ಪು, ಮೆಂತ್ಯ, ಸಾಸಿವೆ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಹಿಂಗನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಇದ್ರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಮಿಕ್ಸ್ ಮಾಡ್ಕೊಂಡಾಗ ಡ್ರೈ ಅನ್ಸುತ್ತೆ. ಒಂದ್ 2-3 ಗಂಟೆ ಆದ್ಮೇಲೆ ಈ ತರ ಜ್ಯೂಸಿ ಆಗಿ ಬಂದಿರುತ್ತೆ. ಇದನ್ನ ಒಂದು ಏರ್ಟೈಟ್ ಬಾಕ್ಸ್ ನಲ್ಲಿ ಹಾಕಿ 6 ತಿಂಗಳಿಂದ 1 ವರ್ಷ ಸ್ಟೋರ್ ಮಾಡಬಹುದು.